ಫಸ್ಟ್ ಟೈಮ್ 2 ಗಂಟೆ ನಿದ್ದೆ ಮಾಡಕ್ಕೂ ಬಿಡ್ತಾ ಇರೋದು. ಜೊತೆಲಿ 3 ಜನ 2 ಫೀಟ್ ಕೇಳಿ ಹೋಗ್ಬಿಟ್ರು. 8:30 9 ಗಂಟೆಗೆ ಎದ್ದಿದ್ದೀವಿ. ಹಿಂಗೆ ಇದು ಮಾಡ್ಲೇಬೇಕೇನೆ, ಅವಾಗ ಇನ್ನೂ ಚಂದ ಆಯ್ತು. ಹೋಗೋ ಸಮಯ, ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಾಯ್ತು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಹೊಸ ಬ್ಲಾಗ್ ಎಲ್ರಿಗೂ ಬ್ಯೂಟಿಫುಲ್ ಸ್ವಾಗತ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಅಕ್ಕ ಮನೆಯಿಂದ. ನಾವು ಊರಿಗೆ ಬಂದಿದ್ದ ಕಾರಣ ಏನಂದ್ರೆ ಸಮೀಕ್ಷೆ ಬರ್ಡೇ ಮತ್ತೆ ನಮ್ಮ ಅಕ್ಕನ ಬರ್ಡೇಗೋಸ್ಕರ ಬಂದಿದ್ವಿ ಊರಿಗೆ. ಏನೋ ನಮ್ಮ ಕೈಲಿ ಆದಷ್ಟು ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡಿದ್ವಿ ಮೊನ್ನೆ ಸಮೀಕ್ಷೆ ಬರ್ಡೇ ಮತ್ತೆ ನಮ್ಮ ಅಕ್ಕನ ಬರ್ಡೇ. ಏನೋ ನಮ್ಮ ಕೈಲಾದಷ್ಟು ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿವಿ. ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಇವಾಗ ಟಿಫನ್ ಮಾಡ್ಕೊಂಡು ಮನೆ ಕತೆ ಏನು ಅಂತ ಹೋಗ್ತಾನೆ ಹೇಳ್ತೀನಿ. ಲೆಟ್ಸ್ ಗೋ ಗೈಸ್. ನಾವು ಇವಾಗ ಫೈನಲಿ ಕೆಳಗಡೆ ಬಂದು ಟಿಫನ್ ಎಲ್ಲ ಮಾಡ್ಕೊಂಡಾಯ್ತು. ಪಾಪ ಬೆಳಗ್ಗೆನೆ ಎದ್ದು ರೊಟ್ಟಿ ಎಲ್ಲ ಮಾಡಿದ್ದಾರೆ. ರೊಟ್ಟಿ ಅದನ್ನೆಲ್ಲ ಊಟ ಮಾಡ್ಕೊಂಡು ಇವಾಗ ನಾವು ಊರಿಗೆ ಹೋಗೋ ಸಮಯ, ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಾಯ್ತು. ನಮ್ಮ ಅಮ್ಮನೂ ರೆಡಿ ಆಗಿದ್ದಾರೆ, ನಮ್ಮ ಅಪ್ಪನೂ ರೆಡಿ ಆಗಿದ್ದಾರೆ. ಬನ್ನಿ ನಮ್ಮ ಅಕ್ಕ ಏನೋ ಮಾಡ್ತಾರೆ, ನೋಡೋಣ. ಏನೋ ಮುಂದಾಗತ್ತಲ್ಲಕ್ಕ, ಕಂಪ್ನಾಗತ್ತಾಗತ್ತಿ ಯಾರಿಗೆ? ನಮಗೆ ಹಿಂಗೆ ಇದು ಮಾಡ್ಲೇಬೇಕೇನು? ಯಾರಾದ್ರೂ ಊರಿಗೆ ಬಂದು ಅವ್ರ ಮನೆಗೆ ಹೊಂಟಾಗ ಅರ್ಶಿನ ಕುಂಕುಮ ಕೊಡ್ಬೇಕು. ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದಿರಿ ನೀವು? ಎಲ್ಲ 6:30 7 ಗಂಟೆಗೆ ಎದ್ದಿದ್ರಿ ಗೈಸ್. ನಾವೇ 8:30 9 ಗಂಟೆಗೆ ಎದ್ದಿದ್ದೀವಿ. ಅಷ್ಟರಲ್ಲೆಲ್ಲ ಇವರು ಎದ್ದು ರೊಟ್ಟೆ ಗಿಟ್ಟೆ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡಿದ್ರು. ನೋಡಿ ರೆಡಿ ಆಗಿದ್ದಾರೆ. ಒಂದ್ ಸಾಕು, ಮತ್ತೆ ಎರಡು ನಮಗೆ ಕಟ್ತೀವಿ. ಹೆಣ್ಮಕ್ಳಿಗೆ ಅಷ್ಟೇ ಕಟ್ಟೋದು ಅದು. ಈ ಮೂರು ಕಟ್ತಾ ಇದ್ದಾರೆ ಗೈಸ್. ನಮ್ಮ ಅಕ್ಕ ಕಂಕನಾನ ಈ ಥರದ್ದು ನಾನು ತೊಟ್ಲು ಶಾಸ್ತ್ರ ಕಟ್ಕೊಂಡಿದ್ದೆ. ಅದು ಬಿಟ್ಟರೆ ಇವಾಗ ಕಟ್ಕೊಂತಿರೋದು ಇವ್ರ ಮನೆಯಲ್ಲಿ. ಹೌದಿಲ್ಲ? ನಮ್ಮ ಮಾಮೂರೆಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು. ಬೆಳಗ್ಗೆನೆ 9:30 ಏನೋ 10 ಗಂಟೆ ಆಗಿತ್ತು. ಅವಾಗೆಲ್ಲರೂ ಕೆಲ್ಸಕ್ಕೆ ಹೋದ್ರು. ಇವಾಗ ನಾವು 4 ಜನ ಅಷ್ಟೇ ಉಳ್ಕೊಂಡಿದ್ವಿ ಮನೆಯಲ್ಲಿ. ಸಮೀಕ್ಷಾ ಒಬ್ಳು ಮಲ್ಕೊಂತಾರೆ. ಎಡ್ಡಲ್ಸಲ್ಲ ನಿನ್ನ ಮಗಳನ್ನು? ನಮಗೆ ಬಾಯ್ ಹೇಳ್ಸಲ್ಲ. ಹೆಂಗೆ ಅನಿಸ್ತು ಸೆಲೆಬ್ರೇಷನ್? ಚೆನ್ನಾಗಿತ್ತ? ಏನೋ ನಮ್ಮ ಕೈಲಾದಷ್ಟು ನಾವು ಮಾಡೀವಿ ಚಿಕ್ಕದಾಗಿ. ಫಸ್ಟ್ ಟೈಮ್ ಗೈಸ್ ನಮ್ಮ ಅಕ್ಕನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು. ಯಾವಾಗಲೂ ಮಾಡಿದ್ದಲ್ಲ, ಈ ವರ್ಷ ಮಾಡಿದ್ವಿ. ಫಸ್ಟ್ನೇ ವರ್ಷ ಇವರು ಯಜಮಾನ್ರು ಮಾಡಿದ್ರು. ಅದಾದ್ಮೇಲೆ 1 ವರ್ಷದಿಂದ ಸಮೀಕ್ಷಾ ಡೆಲಿವರಿಯಲ್ಲಿದ್ರು, ಅವಾಗ ಮಾಡೋಕ್ಕಾಗಿಲ್ಲ. ನಮಗೂ ನೆನಪ ಇಲ್ಲ ಅದು. ಅದಾದ್ಮೇಲೆ ಇವಾಗ ಬರ್ತಾ ಗೊತ್ತಾಗಿದ್ದು. ಆಧಾರ್ ಕಾರ್ಡ್ ನೋಡಿದ್ಮೇಲೆ ನಮ್ಮ ಅಕ್ಕನ ಡೇಟ್ ಆಫ್ ಬರ್ತ್ ಇದ್ದೊಳ್ದು ಮುಂದೆನೇ ಇರೋದು. ಇನ್ನೇ 3 ಕಟ್ಟಿದ್ದಾರೆ ನೋಡಿ, 3 ಜನಕ್ಕೂ ಒಂದೊಂದು. ಎಲ್ಲ ಪ್ಯಾಕ್ ಮಾಡಿ, ಎಲ್ಲ ಪ್ಯಾಕ್. ಏನೆಲ್ಲ ಪ್ಯಾಕ್ ಆಗೋದು ಒಂದೇ ಒಂದು ಬ್ಯಾಗ್ ಥರ ಇದೆ, ಅದು ಒಂದೇ. ನಮ್ಮಮ್ಮ ಊಟ ಗೀಟ ಎಲ್ಲ ಮಾಡಿ ಅಡಿಕೆಗೆ ಹಾಕೊಂಡು ಕುತ್ಕೊಂಡಿದ್ರೆ ಹೋಗೋ ಮನ್ಸಿಲ್ಲ ನಮ್ಮಮ್ಮಗೆ. ಆದ್ರೂ ಮನೆಗೆ ಹೋಗ್ಲೇಬೇಕಲ್ಲ, ಅದಕ್ಕೆ ಹೋಗ್ತಾ ಇದೀವಿ. ನೆಕ್ಸ್ಟ್ ಟೈಮ್ ಇನ್ನೂ 1 ವಾರ, ಹೌದಲ್ಲ? ಇನ್ನೂ 1 ವಾರ ಆದ್ಮೇಲೆ ನಮ್ಮ ಅಕ್ಕ ಬರ್ತಾರೆ ಗೈಸ್. ನನ್ಗೆ ಇದು ಒಂದೇ, ನಮ್ಮಮ್ಮಂಗೆ ಇಷ್ಟು. ಇದು ನೋಡಿ ಗೈಸ್, ಇಲ್ಲಿ ಪ್ಲೇಟ್ ಎಷ್ಟು ಚಂದ ಕಾಣ್ತಾ ಇದೆ. ಬಳೆ, ಎಲೆ, ಹೂವು ಎಲ್ಲ. ಇವಾಗ ಇನ್ನೂ ಚಂದ ಆಯ್ತು. ಇದು ಸಂಸ್ಕೃತಿ ನಮ್ಮಮ್ಮಗ್ ಮಾಡೋದು ಇವಾಗ. ಅದು ಇವಾಗ ಮಳೆ ನಿಂತ್ಕೊಂಡಿದೆ ನೋಡಿ. ಬರೋಬ್ಬರಿ ರಾತ್ರಿಯಿಂದ ಹೊದ್ದು ಇವಾಗ ನಿಂತ್ಕೊಂಡಿದೆ. ಅಲ್ಲಿವರೆಗೆ
ಹೋಗ್ತಾ ಇದೀವಿ ಇಲ್ಲಿಂದ. ಇದು ನೋಡಿ, ಹೀಗೆ ಕರ್ಕೊಂಡು ಹೋಗ್ತಾ ಇದಾರೆ ನಮ್ಮಪ್ಪ. ಬನ್ನಿ ಹೋಗೋಣ. ಬಾಯ್ ಬಾಯ್. ಮತ್ತೆ ಹೋಗ್ಬೇಕು. ನಾವು ಇವಾಗ ಅವರಿಗೆಲ್ಲ ಬಾಯ್ ಹೇಳ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ. ಬಸ್ ಎಷ್ಟೊತ್ತಿಗೆ ಸಿಗುತ್ತೋ ಗೊತ್ತಿಲ್ಲ, ಒಂದು ಅರ್ಧ ಗಂಟೆ ಕಾಯ್ಬೇಕು ಏನೋ, ಅದನ್ನು ಗೊತ್ತಿಲ್ಲ. ಬನ್ನಿ ಇವಾಗ ಯಾವ ಕಡೆ ಬಸ್ ಬೇಗ ಬರುತ್ತೋ ಆ ಕಡೆಗೆ ಹೋಗ್ಬೇಕು. ಬನ್ನಿ ಹೋಗ್ತಾ ಹೋಗ್ತಾ ಸಿಗೋಣ. ಗೈಸ್, ನಾವು ಇವಾಗ ತಾನೇ ಊರಿಂದ ಮನೆಗೆ ಬಂದ್ವಿ. ಬಸ್ ಸವಾಸ ಸಾಕನ್ಸ್ಬಿಡ್ತದೆ. ಅಲ್ಲಿ ನಮ್ಮ ಅಕ್ಕನ ಊರಿಂದ 1:10 ಬಿಟ್ಟವರು, ಇಲ್ಲಿ 4:50 ಇವಾಗ. ಆಲ್ಮೋಸ್ಟ್ ಒಂದು 4 ತಾಸು ಆಯ್ತು ಇಲ್ಲಿ ಬರೋಕ್ಕೆ. 2 ತಾಸಿನ ದಾರಿ ಅದು. ಫುಲ್ ಬಸ್ ಎಲ್ಲ ಫುಲ್ ರಶ್ ಇತ್ತು, ಅದ್ರಲ್ಲಿ ನಿಂತ್ಕೊಂಡು ಕುತ್ಕೊಂಡು ಬಂದ್ವಿ. 4 ತಾಸು ಆಯ್ತು. ಬಸ್ ಸವಾಸ ಸಾಕನ್ಸ್ಬಿಡ್ತು. ಫುಲ್ ತಲೆನೋವು ಹೋಗ್ಕೊಳ್ಳಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮ ಅಕ್ಕ ಕಟ್ಟಿರೋದು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೂ ನಮ್ಮ ಅಮ್ಮಗೂ ನಮ್ಮ ಅಪ್ಪಾಜಿ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿದ್ವಿ. ಬನ್ನಿ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ. ಬನ್ನಿ ಗೈಸ್, ನಿನ್ನೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಯಾವ್ದನ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಬೆಳಗ್ಗೆ ಕಾಲೇಜಿಗೆ ಹೋಗ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ಜಬೀರ್ ಅವರಿದ್ದಾರೆ. ಲೇಟ್ ಆಗಿಬಿಟ್ಟಿದೆ. ಒಂದು ಅರ್ಧ ಗಂಟೆ ಏನೋ ವೇಟ್ ಮಾಡಿಸಿದ್ದೀನಿ ಅವನಿಗೆ. ಇನ್ನೂ ರೆಡಿ ಆಗಿದ್ದಿಲ್ಲ. ನಾನು ಕಾಲೇಜಿಗೆ ಬರೋಕ್ಕೆ ರೆಡಿ ಇದ್ದಿದ್ದಿಲ್ಲ. ಫೋನ್ ಹಚ್ಚಾದ್ಮೇಲೆ ರೆಡಿ ಆಗಿದೆ. ಬನ್ನಿ, ಲೇಟ್ ಆಗಿದೆ. ಕ್ಲಾಸಲ್ಲಿ ಹೋಗೋಣ ಬನ್ನಿ. ಏನೋ ಸರ್ತ ಬರೋದಿಲ್ಲಪ್ಪ. ಕ್ಲಾಸಲ್ಲಿ ಯೂಟ್ಯೂಬ್ ಆನ್ ಮಾಡ್ತಾರೆ ನೋಡಿ. ಲೆಸನ್ ಗೊತ್ತಿಲ್ಲ. ನಾವು ಕ್ಲಾಸ್ ಎಲ್ಲ ಕೇಳ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಕಾಲೇಜಿಗೆ ಬರೋ ಪ್ಲಾನ್ ಇದ್ದಿದ್ದಿಲ್ಲ ನನಗೆ. ಮತ್ತೆ 9:50 ಫೋನ್ ಮಾಡಿ ಕಾಲೇಜಿಗೆ ಹೋಗಪ್ಪ ಅಂತ ಹೇಳಿದ. ಅವಾಗ ರೆಡಿಯಾಗಿ ಬಂದ್ವಿ. ಅವ್ರ ಕ್ಲಾಸ್ ಕೇಳಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇವರು ಬಾಯ್ಸ ಬಂದಿಲ್ಲ, 5 ಜನ ಏನೋ ಬಂದಿದ್ರು. ಅದ್ರಲ್ಲಿ ನಾವಿಬ್ರು ಮತ್ತೆ ಇನ್ನೂ 3 ಜನ ಬಂದಿದ್ರು. 5 ಜನದಲ್ಲಿ 3 ಜನ 2 ಫ್ರೀಡ್ ಕೇಳಿ ಹೋಗ್ಬಿಟ್ರು. ಇನ್ನು ನಾವು ಉಳ್ಕೊಂಡಿದ್ವಿ ಇಬ್ರು. ಮತ್ತೇನು ಹೋಗ್ತೀವಿ ಅಂತಂದು ಇನ್ನೊಂದು ಕ್ಲಾಸ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ವಿ. ಅದ್ರಲ್ಲಿ ಬೇರೆ ಟಿಫನ್ ಮಾಡಿಲ್ಲ, ಏನು ಮಾಡಿಲ್ಲ. ಮನೆಗೆ ಹೋಗಿ ಟಿಫನ್ ಮಾಡ್ಬೇಕು ಫಸ್ಟ್. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಹೋಗಿ ಸಿಗೋಣ ಬನ್ನಿ. ಗೈಸ್, ನಾವು ಅಲ್ಲಿಂದ ಇವಾಗ ತಾನೇ ಮನೆಗೆ ಬಂದ್ವಿ. ಮನೆಗೆ ಬಂದು ಟಿಫನ್ ಮಾಡ್ಕೊಂಡ್ವಿ. ನೋಡಿ, ಊಟ ಮಾಡೋ ಟೈಮಲ್ಲಿ ಟಿಫನ್ ಮಾಡಿದ್ದೀವಿ. ಸರಿ, ಟಿಫನ್ ಮಾಡಾಯ್ತು. 1-2 ಗಂಟೆ ಮಲ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡ್ರೆ ನಮ್ಮಮ್ಮ 2 ಗಂಟೆ ನಿದ್ದೆ ಮಾಡೋಕ್ಕೂ ಬಿಡ್ತಾ ಇಲ್ಲ ನೋಡಿ. ಕೆಲಸ ಹೇಳ್ತಾ ಇದ್ದಾರೆ. ಕೆಲಸ ಏನಂದ್ರೆ ಇವಾಗ ಊರಿಗೆ ಹೋಗಿ ಬರ್ಬೇಕಂತೆ. ಇವಾಗ ಊರಿಗೆ ಹೋಗಕ್ಕೆ ರೆಡಿ ಆಗ್ಬೇಕು. ಬನ್ನಿ, ಯಾವ ಊರಿಗೆ ಹೋಗ್ತೀನಿ, ಎಲ್ಲಿಗೆ, ಏನು ಅಂತ ಮುಂದಿನ ಲಾಗಲ್ಲಿ ಹೇಳ್ತೀನಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.